ಚನ್ನಗಿರಿ ಪೊಲೀಸ್ ಠಾಣೆಗೆ ವಿಚಾರಣೆಗೆಂದು ಕರೆತಂದ ವ್ಯಕ್ತಿ ಸಾವು ಹಾಗೂ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣವನ್ನು ಖಂಡಿಸಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದರು. ಈ ಕುರಿತು ವರದಿ ಇಲ್ಲಿದೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆಂದು ಕರೆತಂದ ವ್ಯಕ್ತಿ ಸಾವು, ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣ ಖಂಡಿಸಿ ಬಿಜೆಪಿಯಿಂದ ಚನ್ನಗಿರಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ. ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಚನ್ನಗಿರಿ ಪೊಲೀಸ್ ಠಾಣೆಗೆ ವಿಚಾರಣೆಗೆಂದು ಕರೆದುಕೊಂಡು ಬಂದ ವ್ಯಕ್ತಿಯ ಸಾವು ಹಾಗೂ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣ ನಡೆದು ಇಂದಿಗೆ 8 ದಿನ ಕಳೆದಿದ್ದು, ಇಂದು ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಕೆರೆ ಏರಿ ಚೌಡಮ್ಮ ದೇವಸ್ಥಾನದಿಂದ ತಾಲೂಕು ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದು, ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚನ್ನಗಿರಿ ಸೇರಿದಂತೆ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರಕರಣವನ್ನು ಮೇಲ್ನೋಟಕ್ಕೆ ಸಿಐಡಿಗೆ ವಹಿಸಿದ್ದು, ರಾಜಕೀಯ ಒತ್ತಡದಿಂದ ಸಿಐಡಿ ತನಿಖೆಯಾಗುತ್ತಿದ್ದು, ಆದಿಲ್ ಸಾವು ಹಾಗೂ ಕಲ್ಲು ತೂರಾಟ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕ್ಷೇತ್ರದಲ್ಲಿ ಇವತ್ತು ಅರಾಜಕತೆ ಉಂಟಾಗಿದೆ. ನಮ್ಮ ಚನ್ನಗಿರಿ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದಿದೆ. ಕೇವಲ ಸರ್ಕಾರ ಒಂದು ವರ್ಗವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳ ಮಾನಸಿಕ ಧೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ತಾಲೂಕು ಆಡಳಿತದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಜನರಿಗೆ ಎಲ್ಲ ಕಡೆಯಿಂದನೂ ತೊಂದರೆ ಆಗ್ತಾಯಿದೆ. ತಾಲೂಕು ಆಫೀಸ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಎಲ್ಲ ವಿಭಾಗದಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಜನರಿಗೆ ತೊಂದರೆ ಆಗ್ತಾಯಿದೆ. ಇದು ಮೊದಲನೇ ಹಂತದಲ್ಲಿ 1 ವರ್ಷ ನಾವು ಟೇಕ್ ಆಫ್ ಆಗಲಿ ಅಂತ ಸುಮ್ಮನೆ ಇದ್ವಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಹೋರಾಟ ಮಾಡೇ ಮಾಡ್ತೀವಿ. ಮತ್ತೆ ಬದಿಗೆ ಈ ತಾಲೂಕನ್ನು ತರೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ಮತ್ತು ಹೋರಾಟ ಇದ್ದೇ ಇರುತ್ತೆ. ಶಾಸಕ ಶಿವಗಂಗಾ ಬಸವರಾಜ್ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಡಾಳ್ ಮಲ್ಲಿಕಾರ್ಜುನ್, ಶಿವಗಂಗಾ ಬಸವರಾಜ್ ಶಾಸಕರಾದ ಮೇಲೆ ಚನ್ನಗಿರಿ ತಾಲೂಕಿನಲ್ಲಿ ಮಟ್ಕಾ, ಐಪಿಎಲ್, ಜೂಜು, ಇಸ್ಪೀಟ್ ದಂಧೆ ಜೋರಾಗಿದೆ. ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎಂದರು. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಸಿದ್ಧರಿದ್ದಾರೆ, ಆದರೆ ಅವರ ಆತ್ಮಸ್ಥೈರ್ಯ ಕುಗ್ಗಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಶಾಸಕರೇ 2-3 ಬಾರಿ ರಾಜೀನಾಮೆ ಕೊಡುತ್ತೇನೆಂದು ಹೇಳಿದ್ದು, ಜನರು ಅಧಿಕಾರ ಕೊಟ್ಟಿದ್ದಾರೆ. ಕೊಟ್ಟ ಕುದುರೆ ಏರಿದವನು ಧೀರನೂ ಅಲ್ಲ, ಶೂರನೂ ಅಲ್ಲ ಎಂದ ಮಲ್ಲಿಕಾರ್ಜುನ್ ಸರ್ಕಾರ ಟೇಕ್ ಆಫ್ ಆಗಲಿ ಎಂದು 1 ವರ್ಷ ಟೈಮ್ ಕೊಟ್ಟಿದ್ದು, ಇನ್ನೂ ನಾವು ಸುಮ್ಮನಿರಲ್ಲ, ಹೋರಾಟ ಮಾಡುತ್ತೇವೆ ಎಂದರಲ್ಲದೆ, ಶಾಸಕರು ಕೆಲಸ ಮಾಡಿದರೆ ಪಕ್ಷಾತೀತವಾಗಿ ಅವರನ್ನು ಸ್ವಾಗತ ಮಾಡಿ ಸನ್ಮಾನ ಮಾಡುತ್ತೇವೆ ಎಂದರು. ಈ ಸಾವಿನ ಪ್ರಕರಣ ಸಿಐಡಿ ತನಿಖೆ ನ್ಯಾಯಸಮ್ಮತವಾಗಿ ಇಲ್ಲ ಸಿಬಿಐ ತನಿಖೆ ಆಗಲಿ, ಇದು ರಾಜಕೀಯ ಒತ್ತಡದಿಂದ ಆಗಿರ್ತಕ್ಕಂಥದ್ದು. ದಲ್ಲಾಳಿಗಳು ಕರ್ಕೊಂಡು ಬಂದು ಇದು ರಾಜಕೀಯ ಒತ್ತಡದಿಂದನೇ ಆಗಿರ್ತಕ್ಕಂಥದ್ದು. ನಾನೆಲ್ಲ ಜನಸಾಮಾನ್ಯರು, ನಾನು ಯಾವುದೋ ವಿರೋಧ ಪಕ್ಷ ಅಂತೇಳಿ ನಾನು ಈ ಆಪಾದನೆ ಮಾಡ್ತಾ ಇಲ್ಲ. ನೀವೆಲ್ಲ ಮಾಧ್ಯಮ ಮಿತ್ರರು, ಸಹೋದರರು ಇಡೀ ನಮ್ಮ ತಾಲೂಕನ್ನು ಕೇಳಿ, ಎಲ್ಲ ಪಂಚಾಯಿತಿಗಳಲ್ಲಿ ಇವತ್ತು ಇಸ್ಪೇಟು, ಮಟ್ಕಾ ದಂಧೆ ರಾರಾಜಿಸ್ತಾ ಇದೆ. ನಮ್ಮ ಯುವಕರು ಹಾಳಾಗ್ತಾ ಇದ್ದಾರೆ. ಇದಕ್ಕೆ ಜನ ತಕ್ಕಪಾಠ ಕಲಿಸ್ತಾರೆ. ಆದರೆ ಈಗ ಚುನಾವಣೆ ಇಲ್ಲ ಅಂತ ಸುಮ್ಮನೆ ಇದ್ದಾರೆ. ಅವರೇ ಶಾಸಕರೇ 2-3 ಬಾರಿ ನಾನು ರಾಜೀನಾಮೆ ಕೊಡ್ತೀನಿ ಅಂದಿರೋದನ್ನು ನೀವು ನೋಡಿದ್ದೀರಿ. ಕೊಟ್ಟ ಕುದುರೆಯನ್ನು ಏರೋಕ್ಕಾಗದನೋ ಶೂರನೂ ಅಲ್ಲ, ಧೀರನೂ ಅಲ್ಲ. ಯಾಕೆ ಬರ್ಬೇಕಿತ್ತು ಅವರು ನಮ್ಮ ತಾಲೂಕಿಗೆ? ಯಾವುದ್ಯಾವುದೋ ಸಣ್ಣ ವಿಷಯಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದರೆ ಜನರು ನಂಬಿ ಓಟ್ ಹಾಕಿದ್ದಾರೆ. ಸರಿಯಾದ ಆಡಳಿತ ಕೊಡ್ಬೇಕು ತಾನೆ, ಸರಿಯಾದ ರೀತಿಯಲ್ಲಿ ತಾಲೂಕನ್ನು ತಗೊಂಡೋಗ್ಬೇಕು ತಾನೆ. ಇದು ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ಜನಜನಿತವಾಗಿದೆ, ಮನೆ ಮಾತಾಗಿದೆ. ಈ ಥರದ ವ್ಯಕ್ತಿಯನ್ನು ಗೆಲ್ಲಿಸ್ಕೊಂಡ್ವಲ್ಲ, ಎಲ್ಲ ಕಡೆ ಜೂಜು, ಇಸ್ಪೇಟು, ಮಟ್ಕಾ, ಐಪಿಎಲ್ಲು ರಾರಾಜಿಸ್ತಾ ಇದೆ. ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಇವತ್ತು ಅವ್ರು ಬಂದ ಮೇಲೆ ಇದೆಲ್ಲ ಶುರುವಾಗಿರೋದು.
ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಎಲ್ಲ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ತಯಾರಿರ್ತಾರೆ. ರಾಜಕೀಯ ಒತ್ತಡ ಇದ್ದಾಗ ಏನು ಮಾಡೋಕ್ಕಾಗತ್ತೆ ರೀ? ರಾಜಕೀಯ ಒತ್ತಡ ಇದ್ದಾಗ ಏನು ಈಗ ಅಲ್ಲ ರೀ, ಆ ಘಟನೆಗೆ ಸಂಬಂಧಪಟ್ಟಂಗೆ ಸಸ್ಪೆಂಡ್ ಆಗಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಮಂಗಳೂರಲ್ಲಿ ಪ್ರಾರ್ಥನೆ ಮಾಡಿದರು ಅಂತೇಳಿ ಅಲ್ಲಿ ಒಬ್ಬ SIನ ರಜದ ಮೇಲೆ ಕಳಿಸಿದ್ದಾರೆ, ರಸ್ತೆಯಲ್ಲಿ ಪ್ರಾರ್ಥನೆ ಮಾಡಿದರು ಅಂತ. ಆ ಹಂತಕ್ಕೆ ಬಿಟ್ಕೊಟ್ಟದ್ದು ಯಾರು? ಅವ್ರಿಗೆ ಆ ಮಾನಸಿಕತೆ ಬರೋದಕ್ಕೆ ಕಾರಣ ಯಾರು? ವಲೈಕೆ ರಾಜಕಾರಣ ಅಲ್ವಾ? ಅದಕ್ಕೆ ಅಧಿಕಾರಿನ ನೀವು ರಜದ ಮೇಲೆ ಕಳಿಸಿದರೆ ನಾಳೆ ಈಗಿಲ್ಲಿ ಈ ತನಿಖೆ ನಡೀತಾ ಇದೆ, ಅಧಿಕಾರಿ ಆತ ಭಾಳ ನ್ಯಾಯಸಮ್ಮತವಾಗಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಸ್ಟೇಷನ್ ಪಕ್ಕದಾಗ ಬಂದು ನಮಾಜ್ ಮಾಡಿಬಿಟ್ರೆ ಆತನೂ ಸಸ್ಪೆಂಡಾ? ಇದು ಸರಿ ಹೋದರೆ ನಿಜವಾಗ್ಲೂ ಸ್ವಾಗತ ಮಾಡ್ತೀವಿ. ಇದ್ಯಾವುದೋ ರಾಜಕೀಯ ಹೇಳಿಕೆ ಅಲ್ಲ. ಅವ್ರನ್ನ ಜನ ಗೆಲ್ಲಿಸಿದ್ದಾರೆ, ಒಳ್ಳೆ ದಾರಿಯಲ್ಲಿ ಹೋದರೆ ಎಲ್ಲದನ್ನು ಸರಿಪಡಿಸಿದರೆ ನಿಜಕ್ಕೂ ಕೂಡ ನಾವು ಸ್ವಾಗತ ಮಾಡಿ ಸನ್ಮಾನನೂ ಮಾಡ್ತೀವಿ. ಒಟ್ಟಿನಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿ ಸಾವು ಕಲ್ಲು ತೂರಾಟ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಮುಂದೆ ಇದು ಎಲ್ಲಿಗೆ ತಲುಪುತ್ತದೆಯೋ ಕಾದು ನೋಡಬೇಕಿದೆ.